ಹಲೋ ಮೂವಿ ಲವರ್ಸ್, ವೆಲ್ಕಮ್ ಟು ಐಫೈ ಕನ್ನಡ ಎಕ್ಸ್ಪ್ಲೈನರ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಮಿಳಿನ ಪಾಪ್ಯುಲರ್ ಆ್ಯಕ್ಟರ್ ಆದಂತಹ ವಿಜಯ್ ತಳಪತಿ ಅವರು ಆ್ಯಕ್ಟ್ ಮಾಡಿರೋ ಸಿನಿಮಾಗಳಲ್ಲಿ ಬೆಸ್ಟ್ ಕನ್ನಡ ಡಬ್ ಆಗಿರೋ ಸಿನಿಮಾಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಆ್ಯಂಡ್ ಆ ಸಿನಿಮಾಗಳು ಎಲ್ಲಿ ಸಿಗ್ತಾವಂತ ಹೇಳ್ತೀನಿ. ವಿಡಿಯೋ ಫುಲ್ ನೋಡಿ. ಬನ್ನಿ, ಲೆಟ್ಸ್ ಬಿಗಿನ್ ಟು ದಿ ವಿಡಿಯೋ. ಲಿಸ್ಟ್ನಲ್ಲಿ 5ನೇ ಸಿನಿಮಾ ಮಾಸ್ಟರ್. ಇದು 2021ನಲ್ಲಿ ರಿಲೀಸ್ ಆಗಿರೋ ಸಿನಿಮಾ. ಇನ್ನು ಸಿನಿಮಾದ ಲೀಡ್ ರೋಲಲ್ಲಿ ವಿಜಯ್ ಆ್ಯಂಡ್ ವಿಜಯ್ ಸೇತುಪತಿ ಆ್ಯಕ್ಟ್ ಮಾಡಿರೋ ಸಿನಿಮಾ. ಇನ್ನು ಸಿನಿಮಾದ ಕತೆ ಏನಪ್ಪ ಅಂದರೆ, ರಿಮೈಂಡ್ ಹೋಮ್ಗಳಿಂದ ರಿಲೀಸ್ ಆಗಿರೋ ಮಕ್ಕಳು ಮತ್ತೆ ಕ್ರೈಮ್ ಕೇಸ್ಗಳಲ್ಲಿ ಭಾಗಿಯಾಗಿ ಅವರೇ ಅಪ್ರೂವಲ್ ಆಗ್ತಿರೋದನ್ನ ನೋಡಿ ಗೌರ್ಮೆಂಟ್ ಎಲ್ಲ ರಿಮೈಂಡ್ ಹೋಮ್ಗಳಿಗೆ ಮಾಸ್ಟರ್ ಬೇಕು ಅಂತ ಎಲ್ಲ ಕಾಲೇಜ್ಗಳಿಗೆ ಸರ್ಕ್ಯುಲೇಷನ್ ಕಳಿಸುತ್ತಾರೆ. ಆಗ ಒಂದು ರಿಮೈಂಡ್ ಹೋಮ್ಗೆ ಮಾಸ್ಟರ್ ಆಗಿ ಬರೋ ನಮ್ಮ ಹೀರೋ ಮುಂದೆ ಆ ರಿಮೈಂಡ್ ಹೋಮಲ್ಲಿ ಇರೋ ಮಕ್ಕಳನ್ನು ಹೇಗೆ ಕಂಟ್ರೋಲ್ ಮಾಡ್ತಾನೆ, ಹಾಗೆ ಆ ರಿಮೈಂಡ್ ಹೋಮ್ ಹಿಂದೆ ಇರೋ ಕೈಗಳು ಯಾವುದು ಎಂಬುದು ಸಿನಿಮಾದ ಕಥೆಯಾಗಿರುತ್ತೆ. ಆ್ಯಂಡ್ ಈ ಸಿನಿಮಾ ಅಮೆಜಾನ್ ಪ್ರೈಮಲ್ಲಿ ಕನ್ನಡ ಲ್ಯಾಂಗ್ವೇಜ್ನಲ್ಲೇ ಸಿಗುತ್ತೆ. ಲಿಸ್ಟ್ನಲ್ಲಿ 4ನೇ ಸಿನಿಮಾ ಲಿಯೋ. ಇದು 2023ಯಲ್ಲಿ ರಿಲೀಸ್ ಆಗಿರೋ ಸಿನಿಮಾ. ಇನ್ನು ಸಿನಿಮಾದ ಲೀಡ್ ರೋಲಲ್ಲಿ ವಿಜಯ್ ಆ್ಯಂಡ್ ತ್ರಿಷಾ ಆ್ಯಕ್ಟ್ ಮಾಡಿರೋ ಸಿನಿಮಾ. ಇನ್ನು ಸಿನಿಮಾದ ಪ್ಲಾಟ್ ಏನಪ್ಪ ಅಂದರೆ, ಸಿನಿಮಾದ ಹೀರೋ ಪಾರ್ಥಿವನ್ ಇವನೊಬ್ಬ ಫ್ಯಾಮಿಲಿ ಮ್ಯಾನ್. ಹಿಮಾಚಲ ಪ್ರದೇಶದಲ್ಲಿ ಒಂದು ಕಫೆ ನಡೆಸ್ಕೊಂಡು ಫ್ಯಾಮಿಲಿ ಜೊತೆ ಆರಾಮಾಗಿ ಜೀವನ ನಡೆಸ್ತಾ ಇರ್ತಾನೆ. ಆಗ ಅವನ ಕಫೆಯಲ್ಲಿ ಕೊಲೆಗಳು ನಡೀತವೆ. ಆ ಘಟನೆ ನಂತರ ಪಾರ್ಥಿವನ್ ಜೀವನದಲ್ಲಿ ಏನೆಲ್ಲ ಆಗುತ್ತೆ, ನಿಜವಾಗಿಯೂ ಈ ಪಾರ್ಥಿವನ್ ಯಾರು ಎಂಬುದು ಸಿನಿಮಾದ ಕಥೆಯಾಗಿರುತ್ತೆ. ಆ್ಯಂಡ್ ಈ ಸಿನಿಮಾ ನೆಟ್ಫ್ಲಿಕ್ಸಲ್ಲಿ ಕನ್ನಡ ಲ್ಯಾಂಗ್ವೇಜ್ನಲ್ಲೇ ಸಿಗುತ್ತೆ, ಹೋಗಿ ಚೆಕ್ ಮಾಡಿ. ಲಿಸ್ಟ್ನಲ್ಲಿ 3ನೇ ಸಿನಿಮಾ ಸರ್ಕಾರ್. ಇದು 2018ನಲ್ಲಿ ರಿಲೀಸ್ ಆಗಿರೋ ಸಿನಿಮಾ. ಇನ್ನು ಸಿನಿಮಾದ ಲೀಡ್ ರೋಲಲ್ಲಿ ವಿಜಯ್ ಆ್ಯಂಡ್ ಕೀರ್ತಿ ಸುರೇಶ್ ಆ್ಯಕ್ಟ್ ಮಾಡಿರೋ ಸಿನಿಮಾ. ಆ್ಯಂಡ್ ಈ ಸಿನಿಮಾ ಪೊಲಿಟಿಕಲ್ ಆ್ಯಕ್ಷನ್ ಥ್ರಿಲ್ಲರ್ ಮೂವಿಯಾಗಿರುತ್ತೆ. ಇನ್ನು ಸಿನಿಮಾದ ಪ್ಲಾಟ್ ವಿಷಯಕ್ಕೆ ಬಂದರೆ, ನಮ್ಮ ಹೀರೋ NRI ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ. ಅವನು USA ಇಂದ ಇಂಡಿಯಾಗೆ ತನ್ನ ವೋಟನ್ನು ಹಾಕೋಕೆ ಬರ್ತಾನೆ. ಆದರೆ ತನ್ನ ಹೆಸರಲ್ಲಿ ಬೇರೆ ಯಾರೋ ಆಲ್ರೆಡಿ ವೋಟನ್ನು ಹಾಕಿರ್ತಾರೆ. ಇಲ್ಲಿಂದ ಇದರ ವಿರುದ್ಧ ನಮ್ಮ ಹೀರೋ ಹೇಗೆ ಹೋರಾಡ್ತಾನೆ ಎಂಬುದು ಸಿನಿಮಾದ ಕಥೆಯಾಗಿರುತ್ತೆ. ಆ್ಯಂಡ್ ಈ ಸಿನಿಮಾ ನೆಟ್ಫ್ಲಿಕ್ಸಲ್ಲೇ ಕನ್ನಡ ಲ್ಯಾಂಗ್ವೇಜ್ನಲ್ಲೇ ಸಿಗುತ್ತೆ. ಲಿಸ್ಟ್ನಲ್ಲಿ 2ನೇ ಸಿನಿಮಾ ಮೆರ್ಸಿಲ್. ಇದು 2017ನಲ್ಲಿ ರಿಲೀಸ್ ಆಗಿರೋ ಸಿನಿಮಾ. ಇನ್ನು ಸಿನಿಮಾದ ಲೀಡ್ ರೋಲಲ್ಲಿ ವಿಜಯ್, ಸಮಂತಾ, ಕಾಜಲ್ ಅಗರ್ವಾಲ್ ಆ್ಯಕ್ಟ್ ಮಾಡಿರೋ ಸಿನಿಮಾ. ಇನ್ನು ಸಿನಿಮಾದ ಕತೆ ವಿಷಯಕ್ಕೆ ಬಂದರೆ, ಸಿನಿಮಾದಲ್ಲಿ ನಮ್ಮ ಹೀರೋ ರೆಸ್ಪೆಕ್ಟೆಡ್ ಡಾಕ್ಟರ್ ಆಗಿರ್ತಾನೆ. ಹಾಗೆ ಅವನು ಬಡವರಿಗೆ ತುಂಬ ಹೆಲ್ಪ್ ಮಾಡ್ತಾ ಇರ್ತಾನೆ. ಹೀಗಿರುವಾಗ ಅವನಿಗೆ ಒಂದು ದೊಡ್ಡ ಸತ್ಯ ತಿಳಿಯುತ್ತೆ. ಸೊ ಅವನನ್ನು ಒಂದು ಮರ್ಡರ್ ಕೇಸಲ್ಲಿ ಅವನನ್ನು ಅರೆಸ್ಟ್ ಮಾಡ್ತಾರೆ. ನಮ್ಮ ಹೀರೋ ಇದರಿಂದ ಹೇಗೆ ಹೊರಗೆ ಬರ್ತಾನೆ, ಹಾಗೆ ಸಿನಿಮಾದಲ್ಲಿ ವಿಜಯ್ ಅವರು ಟ್ರಿಬಲ್ ರೋಲ್ನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಮುಂದೆ ಏನಾಗುತ್ತೆ ಎಂಬುದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಆ್ಯಂಡ್ ಈ ಸಿನಿಮಾ ಜಿಯೋ ಸಿನಿಮಾದಲ್ಲಿ ಕನ್ನಡ ಲ್ಯಾಂಗ್ವೇಜ್ನಲ್ಲೇ ಸಿಗುತ್ತೆ. ಲಿಸ್ಟ್ನಲ್ಲಿ 1ನೇ ಸಿನಿಮಾ ಬಿಗಿಲ್. ಇದು 2019ನಲ್ಲಿ ರಿಲೀಸ್ ಆಗಿರೋ ಸಿನಿಮಾ. ಇನ್ನು ಸಿನಿಮಾದ ಲೀಡ್ ರೋಲಲ್ಲಿ ವಿಜಯ್ ಆ್ಯಂಡ್ ನಯನತಾರ ಆ್ಯಕ್ಟ್ ಮಾಡಿರೋ ಸಿನಿಮಾ. ಇದೊಂದು ಫೋರ್ಸ್ ಆ್ಯಕ್ಷನ್ ಮೂವಿ ಆಗಿದೆ. ಇನ್ನು ಸಿನಿಮಾದ ಪ್ಲಾಟ್ ವಿಷಯಕ್ಕೆ ಬಂದರೆ, ಸಿನಿಮಾದ ಹೀರೋ ಫುಟ್ಬಾಲ್ ಪ್ಲೇಯರ್ ಆಗಿರ್ತಾನೆ. ಬಟ್ ಮುಂದೆ ಅವನ ಜೀವನದಲ್ಲಿ ನಡೆದ ಕೆಟ್ಟ ಘಟನೆಯಿಂದ ಅವನು ಫುಟ್ಬಾಲ್ ಆಡೋದನ್ನು ಬಿಡಬೇಕಾಗಿ ಬರುತ್ತೆ. ನಂತರ ಮುಂದೆ ಅವನು ಒಂದು ವುಮೆನ್ ಫುಟ್ಬಾಲ್ ಟೀಮನ್ನು ಕಟ್ಟಿ ಅದನ್ನು ನ್ಯಾಷನಲ್ ಲೆವೆಲ್ಗೆ ತಗೊಂಡು ಹೋಗಬೇಕು ಅಂದ್ಕೊಂಡಿರ್ತಾನೆ. ಸೊ ಇಲ್ಲಿಂದ ಅವನ ಕನಸು ಈಡೇರುತ್ತೋ ಇಲ್ವೋ ಎಂಬುದು ಸಿನಿಮಾದ ಕಥೆಯಾಗಿರುತ್ತೆ. ಆ್ಯಂಡ್ ಈ ಸಿನಿಮಾ ಜಿಯೋ ಸಿನಿಮಾದಲ್ಲಿ ಕನ್ನಡ ಲ್ಯಾಂಗ್ವೇಜ್ನಲ್ಲೇ ಸಿಗುತ್ತೆ. ಇವು ಫ್ರೆಂಡ್ಸ್ ಟಾಪ್ 5 ಬೆಸ್ಟ್ ವಿಜಯ್ ದಳಪತಿ ಅವರು ಆ್ಯಕ್ಟ್ ಮಾಡಿರೋ ಸಿನಿಮಾಗಳಲ್ಲಿ ಕನ್ನಡ ಡಬ್ ಆಗಿರೋ ಮೂವೀಸ್ಗಳು. ಇನ್ನು ಬಹಳ ಸಿನಿಮಾಗಳು ಕನ್ನಡ ಲ್ಯಾಂಗ್ವೇಜ್ನಲ್ಲೇ ಡಬ್ ಆಗಿವೆ, ಅದನ್ನು ಬೇರೆ ವಿಡಿಯೋದಲ್ಲಿ ನೋಡುವ. ಸೊ ದಟ್ಸ್ ಇಟ್ ಗೈಸ್. ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ.